ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ಕೊನೆ ತನಕ ನನ್ನವರು ತನ್ನವರು ಎನ್ನುವ ಮನೋಭಾವನೆ ಅಲ್ಲಿಯೂ ಇರುತ್ತದೆ. ಅಷ್ಟಕ್ಕೂ ಹೆಣ್ಣು ಅಪ್ಪಿತಪ್ಪಿ ಒಂದು ತಪ್ಪು ಮಾಡಿದರೂ ಸಂತೈಸಿಕೊಳ್ಳೋ ಗುಣ ಅವರಲ್ಲಿ ಇರುತ್ತದೆ, ಇವರಲ್ಲಿ ಇರುತ್ತದೆ. ಮನೆಯನ್ನಾರ ಅಂದಿಂದಿರುವ ಮತ್ತೇನಾರ ವರೋಪಚಾರ ಕೇಳ್ಯಾರನೆ? ವರದಕ್ಷಿಣೆ ಏನೂ ಇಲ್ರಿ ಅಪ್ಪಾರ. ನನ್ನ ತಂಗಿ ತವ್ರ ಮನೆ ಹೆಣ್ಣು ತಗೋಬೇಕಂತ ಭಾಳ ಆಸೆ ಇಟ್ಕೊಂಡಿರ್ತದೆ. ಅದ ನನಗೆ ಬಂಗಾರ ಕೊಟ್ಟದಕ್ಕಿಂತ ಹೆಚ್ಚಕತಿ ಅಂತ ಹೇಳಿದ್ರಿ. ಅದಕ್ಕೆ ನನ್ನ ಮಗಳ ಅಂಬಿಕಾನ ಅವ್ರ ಮನೆಗೆ ಕೊಟ್ಟೀನಿ. ಹಾಗಿಂದ್ರೆ ಹೇಗೆ ರುದ್ರ? ನೋಡು, ಯಾವತ್ತಿದ್ರು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಬರಿಗೈಯಿಂದ ಹಾಗೆ ಕಳಿಸ್ಬಾರ್ದು. ತವ್ರ ಮನೆಗೆ ಕಾಣಿಕೆಯಾಗಿ ಏನಾದರೂ ಉಡುಗೊರೆ ಕೊಟ್ಟು ಕಳಿಸ್ಬೇಕು. ಅದು ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ನಿನ್ನ ಮಗಳಿಗೆ ಬಂಗಾರದ ಒಡವೆಗಳನ್ನು ಕೊಡ್ತೀನಿ, ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಗಳಿಗೆ ಕೊಡು. ನಿಜ ಹೇಳಿದೆ ಮಾದೇವಿ, ನಿಜ ಹೇಳಿದೆ. ಎಷ್ಟೋ ವರ್ಷದಿಂದ ನಮ್ಮ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಬಂದಿರುವ ಮನುಷ್ಯ ಇವನು. ಇವನ ಮಗಳ ಮದುವೆ ಮಂಟಪಕ್ಕೆ ಹೋಗಿ ಅಳಿಯನಿಗೂ ಮತ್ತು ಮಗಳಿಗೂ ಚಿನ್ನದ ಸರ ಹಾಕಿ ಬರೋಣ. ದಣ್ಯಾರ ಇರಲಿ, ಈಗಂತೂ ಮದುವೆಗೆ ವ್ಯವಸ್ಥೆಗಾಗಿ ಸ್ವಲ್ಪ ದುಡ್ಡು. ದಣ್ಯಾರ ನನಗೆ ದುಡ್ಡು ಕೊಟ್ಟು ಭಾಳ ಹೊರಸ್ಬೇಡ್ರಿ ಅಪ್ಪ. ದಣ್ಯಾರ ದೊಡ್ಡ ಗುಣ ಇರುವ ನೀವಿಬ್ಬರು ಮದುವೆ ಮಂಟಪಕ್ಕೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅಟ್ಟ ಸಾಕ್ರಿಪ್ಪ ದಣಿ. ನೋಡು, ದೇವರು ಕೊಟ್ಟ ಶಕ್ತಿಯೊಳಗೆ ನಾನು ಮದುವೆ ಮಾಡಿ ಮುಗಿಸ್ತೀನಿ. ಅಲ್ಲ ಮಾಡ್ತೀಯಲ್ಲ ಅನ್ನಂಗಿಲ್ಲ. ಆದ್ರೆ ನೋಡಪ್ಪ ರುದ್ರ, ಇದು ಎಷ್ಟು ನೀ ಸ್ವಾಭಿಮಾನಿ ಅಂತ ಗೊತ್ತು. ಆದ್ರೆ ಮದುವೆ ಮುಂಜೆ ಅಂದಿಂದ ಹೆಚ್ಚು ಕಮ್ಮಿ ದುಡ್ಡು ಬೇಕಾಕ್ಕಾವ. ಇರಲಿ, ನಾ ಕೊಡುತ್ತಿರೋದು ಸಾಲ ಅಂತ ತಿಳ್ಕೊಬೇಡ, ನಮ್ಮ ಪ್ರೀತಿ ವಿಶ್ವಾಸಕ್ಕಂತ ತಿಳ್ಕೊ. ರುದ್ರ, ದಯವಿಟ್ಟು ಹಣ ಬೇಡ ಅಂತ ಹೇಳಬೇಡ. ಯಾಕೆಂದ್ರೆ ತಾಯಿ ಇಲ್ಲದ ತಬ್ಬಲಿ ಮಗಳು ಅವಳು ಅಂದಮೇಲೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ತಗೋ ಇದೆಲ್ಲ. ಅವರ ನನಗೆ ನೀವು ದುಡ್ಡು ಕೊಟ್ಟೀನಂತ ತಿಳಿದ ನನ್ನ ಮಗಳ ಮದುವೆಗೆ ಬರೋದು ತಪ್ಪಿಸ್ಬಾರ್ದ್ರಿ ಅವರ. ಮತ್ತು ತಪ್ಪಿಸಿದ್ರೆ ಈ ಮನೆಗೆ ಒಂದು ಹೆಜ್ಜೆನೂ ಇಡಂಗಿಲ್ಲ ನೋಡ್ರಿ ಅವರ. ಮತ್ತು ನಾನು ರುದ್ರ, ನಾನು ನಿನ್ನ ಮಗಳ ಮದುವೆಗೆ ತಪ್ಪಿಸಿಕೊಂಡರೆ ಊರು ಜನ ಏನು ತಿಳಿದುಕೊಂಡಿದ್ದಾರೆ? ಧನರಾಜ್ ದನಿ ರುದ್ರ ಅಣ್ಣ ತಮ್ಮಂದಿರು ಅಥವಾ ತಂದೆ ಮಕ್ಕಳ ಸಂಬಂಧ ಇದ್ದಂಗೈತಿ. ನಾನು ನನ್ನ ಮಗಳ ಮದುವೆಗೆ ಖಂಡಿತವಾಗ್ಲೂ ಬಂದೇ ಬರುತ್ತೇನೆ. ದಣ್ಯಾರ ಭಾಳ ಸಂತೋಷ ಆತ್ರಿಪ್ಪ ನಿಮ್ಮ ಮಾತಿನಿಂದ. ದಣ್ಯಾರ ನನ್ನ ಮಗಳ ಮದುವೆಗೆ ನಿಮ್ಮ ಮಗ ಚಿಕ್ಕದನಿ ಮಾದೇಶಪ್ಪನ ಕರೆಸ್ಬೇಕಲ್ರಿ? ಅದಕ್ಕೇನಂತೆ, ಮದುವೆಗೆ 4 ದಿವಸ ಮುಂಚಿತವಾಗಿ ಬಾ ಅಂತ ಈಗಲೇ ಫೋನ್ ಮಾಡ್ತೀನಿ ಅವನಿಗೆ. ನೋಡು ಮಾದೇವಿ, ಫೋನ್ ಮಾಡೋದೇನು ಅವಶ್ಯ ಇಲ್ಲ. 4 ದಿನದಾಗ ಎಕ್ಸಾಮ್ ಮುಗಿತಾವ ಬರ್ತಾನೆ. ಬಾ ಅಂದಿಂದ ಇಬ್ರು ಕೂಡ ಹೋಗ ಕರ್ಕೊಂಡು ಆದ್ರೆ ಆತು. ಫೋನ್ ಮಾಡಿದ ನಾಳೆಗೆ ಬರ್ತಾನೆ ಮೇಡಮ್. ಹೌದು ನೋಡ್ರಿ ದಣ್ಯಾರ, ಇನ್ನು ಸ್ವಲ್ಪ ದಿನದಾಗ ಚಿಕ್ಕ ದಣ್ಯಾರು ನನಗೆ ಬರೋದು ನೆನಪ ಇಲ್ಲ ನೋಡ್ರಿ. ದೇವ್ರು ಕೂಡಿಸಿ ಕೊಟ್ಟಂಗ ನೀವೆಲ್ಲರೂ ಬಂದು ಮದುವೆ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟ ಸಾಕ್ರಿಪ್ಪ. ನಾನೇನು ಹೋಗಿ ಬರ್ತೀನಿ ರೀ ದಣ್ಯಾರ. ಹೋಗಿ ಬಾರಪ್ಪ ರುದ್ರ, ಎಲ್ಲ ವ್ಯವಸ್ಥೆ ಮಾಡ್ಕೊ. ಆಯ್ತ್ರಿಪ್ಪ ದಣ್ಯಾರ, ಹೋಗಿ ಬರ್ತೀನಿ. ಮಾದೇವಿ ಅಟ್ ನಾ ಕಲಾಯಿ ಕಡೆ ಹೋಗಿ ಬರ್ತೀನಿ. ಆಯ್ತು ರೀ, ಬೇಗ ಬಂದ್ಬಿಡಿ.
ನಾನು ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ. ನಾನು ಊರಿಗೆ ಹೊರಡುವ ಸಿದ್ಧತೆಯಲ್ಲಿರ್ಬೇಕಾದ್ರೆ ಈ ಅರವಿಂದ್ ಎಲ್ಲಿದ್ದಾನೆ ಅಂತ ಸಿಗ್ತಾನೇ ಇಲ್ಲ. ಇನ್ನೂ ಬರಲೇ ಇಲ್ಲ. ನಾನೇ ಅವ್ರ ಕಾಲೇಜ್ ಕಡೆಗೆ ಹೊರಟು ಹೋದ್ರಾಯ್ತು. ಅಂಬಿಕಾ, ನಾನ್ಯಾರು? ಯಾರವರು? ಹೇಳಿ ನೋಡೋಣ, ನಾನ್ಯಾರು ಅಂತ. ಮತ್ಯಾರಿಗೂ ನನ್ನನ್ನು ಮುಟ್ಟೋ ಹಕ್ಕಿಲ್ಲ. ನನ್ನನ್ನು ಮುಟ್ಟೋ ಧೈರ್ಯ ನನ್ನ ಪ್ರಿಯಕರನಿಗೆ ಬಿಟ್ಟು ಮತ್ಯಾರಿಗೂ ಇಲ್ಲ. ಬಹುಶಃ ನೀವು ನನ್ನ ಹೃದಯದ ಪ್ರಿಯತಮನಾದ ಅರವಿಂದನೇ ಇರಬೇಕು. ಹೌದು ನಲ್ಲಿ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹೃದಯ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ನನ್ನ ಅರವಿಂದ್ ಅಂತ. ಈ ದೇಹದ ಅಂಗಾಂಗವನ್ನು ಮುಟ್ಟೋ ಹಕ್ಕು ನಿಮ್ಮೊಬ್ಬರನ್ನ ಬಿಟ್ಟು ಮತ್ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹೌದೇ ಅಂಬಿಕಾ, ಅರ್ಜೆಂಟ್ ಬರಬೇಕು ಅಂತ ಹೇಳಿದಿಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಿರಲ್ಲ ನೀವು. ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ನಮ್ಮ ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆಯಂತೆ. ನಾನು ಇವತ್ತೇ ಊರಿಗೆ ಬರಬೇಕು ಅಂತ ನನ್ನ ತಂದೆಯವರು ನನಗೆ ಪತ್ರ ಬರೆದಿದ್ದಾರೆ. ನಾನು ಊರಿಗೆ ಹೊರಡೋ ಸಿದ್ಧತೆಯಲ್ಲಿರಬೇಕಾದ್ರೆ ನೀವು ಎಲ್ಲಿ ಅಂತ ಸಿಗ್ತಾನೇ ಇಲ್ಲ. ಅರವಿಂದ್, ಇವತ್ತು ನಾನು ನಮ್ಮ ಧರ್ಮಪುರಕ್ಕೆ ಹೊರಟಿದ್ದೀನಿ. ನಿಮ್ಮನ್ನ ಬಿಟ್ಟು ಹೋಗಬೇಕಾದ್ರೆ ನನ್ನ ಮನಸ್ಸು ಯಾಕೋ ತಳಮಳವಾಗ್ತಾ ಇದೆ ಅರವಿಂದ್. ಯಾಕೆ ಅಂಬಿಕಾ ಅಷ್ಟೊಂದು ಭಯ? ನೀನು ಮದುವೆ ಆಗೋತನ ನಿಮ್ಮ ಮನೆಯಲ್ಲಿ ಇರ್ತೀಯ, ಮದುವೆ ಆದ ತಕ್ಷಣ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು 15-20 ದಿವಸ ಮಾತ್ರ ಅಷ್ಟೇ. ನಾವಿಬ್ಬರು ಮದುವೆಯಾಗಿ ನೀವು ನಮ್ಮ ಮನೆಗೆ ಬರ್ತೀಯಲ್ಲ. 15 ದಿವಸವಲ್ಲ ಅರವಿಂದ್, 15 ನಿಮಿಷ ನಿಮ್ಮನ್ನ ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನು ಹೇಳ್ತಾ ಇದೆ. ಯಾಕೆ? ಆಕಸ್ಮಿಕವಾಗಿ ನಾನು ಇವತ್ತೇ ಸತ್ತು ಹೋದರೆ? ಅರವಿಂದ್, ದಯವಿಟ್ಟು ಅಂತ ಮಾತನಾಡಬೇಡಿ. ಬಿಟ್ಟು ನೀವು ಸತ್ತೋದ್ರೆ ನಾನು ಬದುಕುಳಿತೀನಿ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಮ್ಮ ಸಾವಿನ ಮಾನಸಿಕ ನೋವಿನಲ್ಲಿ ಕೊರಗಿ ಕೊರಗಿ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ. ಇಲ್ಲ, ನಿಮ್ಮ ಸಾವಿನ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತೀನಿ. ಅಂಬಿಕಾ, ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಸೆಗಳಿರಬಹುದು. ಆದರೆ ಒಂದು ಹೆಣ್ಣು ಒಬ್ಬರಿಗೆ ಮಾತ್ರ ಹೃದಯಪೂರ್ವಕವಾಗಿ ತನ್ನ ಮನಸ್ಸನ್ನು ಕೊಟ್ಟಿರ್ತಾಳೆ. ಅವಳು ಅವನಿಂದ ದೂರವಾದಾಗ ಆ ಹೆಣ್ಣು ಬದುಕಿ ಸತ್ತಂತೆಯೇ ಸರಿ. ನೀವಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದೆ ಮೀನು ಬದುಕಿದಂತಾಗತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವಿಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಬದುಕಲ್ಲಂತ ದೇವರಿಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರೀತಿಯನ್ನು ಸಂಗಮಗೊಳಿಸಲು ಮದುವೆಯನ್ನು ಮುಂದೂಡಲಿಲ್ಲ. ಇಷ್ಟರಲ್ಲೇ ಆಗ್ತಾ ಇದೆ, ಅಷ್ಟೇ ಸಾಕು. ನಮ್ಮ ಮನದಾಸಂತೆ ಎಲ್ಲವೂ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ಹಾ ಅರವಿಂದ್, ನನಗೆ ಬಸ್ಸಿಗೆ ಟೈಮ್ ಆಗ್ತಾ ಇದೆ. ನಾನು ಹೋಗ್ಲಿ? ಅರವಿಂದ್, ನಿಮ್ಮ ಜೊತೆ ನಮ್ಮ ಮದುವೆಗೆ ಮತ್ತೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಲೇಬೇಕಲ್ಲ. ಹೌದು, ಮತ್ತೆ ನೀವಿಲ್ದೆ ನಾನೊಬ್ಳೆ ಮದುವೆ ಮಾಡ್ಕೊಳ್ಳ? ಹೌದಲ್ವೇ? ಹೌದು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧುಗಳು ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ನಿಮ್ಮೂರಲ್ಲಿರುವ ಲಕ್ಷ್ಮೀ ದೇವಿ ಗುಡಿಗೆ ಬಂದು ಬಿಡುತ್ತೇವೆ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಮಧುಚಂದ್ರಕ್ಕೆ ಹೋಗೋ ಸ್ಥಳ ಯಾವುದು? ಬೇಡ ಮತ್ತೆ ಗೋವಾ ಅಥವಾ ಊಟಿ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ನಿಸರ್ಗದ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ಜುಳು ಜುಳು ನಾದ, ಆ ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕಿರಣದ ಕೆಂಬಣ್ಣ, ಆ ಕಿರಣದ ಕೆಂಬಣ್ಣದಲ್ಲಿ ಹಾರಾಡುವ ಹಕ್ಕಿಗಳ ಚಿಲಿಪಿಲಿ ನಾದ, ಇಂಪಾದ ಕೋಗಿಲೆಯ ಇಂಪಾದ ನಾದ, ಎಷ್ಟೊಂದು ರಮ್ಯವಾಗಿರುವ ಅಂಬಿಕಾ. ನಾವಿಬ್ಬರು ಆ ನದಿಯ ದಂಡೆಯ ಮೇಲೆ ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣಬಹುದು ಅಲ್ಲವೇ? ಅಂತೂ ನಿಮ್ಮ ಆಸೆ ಬಹುಬೇಗ ಕೈಗೂಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಇಷ್ಟು ಹೇಳುವುದಕ್ಕಾಗಿಯೇ ನನ್ನನ್ನು ಇಲ್ಲಿವರೆಗೂ ಕರೆಸಿದ್ದೀಯಾ? ಮತ್ತೆ ನಿಮಗೇನ್ ಬೇಕು? ಯಾವ ಕಾಣಿಕೆಯೂ ಕೊಟ್ಟು ಹೋಗಬೇಡ. ನೀನು ಮರಳಿ ಬರುವವರೆಗೂ ನಾನು ಸಮಾಧಾನ ಆಗುವಂತೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು. ಸರಿ, ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಬೇಗ ಕೊಡು ಅಂಬಿಕಾ, ಯಾರ ಕಣ್ಣಿಗಾದ್ರೂ ಬೀಳಬಹುದು. ಬದುಕಬೇಕು
ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀರೋ, ಸಿಹಿ ಮುತ್ತಿನ ಕಾಲಿಗೆ ಈ ಬಾರಿ ನನ್ನ ಸಾಡಿ ಹಾಕಿ ಸಿಹಿ ಮುತ್ತಿನ ಕಾಣಿಕೆ ಆಗಬ್ಯಾಡ ನೀ ಹಕ್ಕಿಗೆ ಕಾಳ ನಂಬಿ ಆಗಬ್ಯಾಡ ಬದುಕಲ್ಲಿ ಹಂಗ